2027 ವರ್ಲ್ಡ್ ಕಪ್ ಒಂದೇ ಆಡಲ್ಲ. 2027 ಕ್ರಿಕೆಟ್ ಮ್ಯಾಚಲ್ಲಿ ನೋಡಿದ್ರೆ ಕ್ರಿಕೆಟ್ ಲವರ್ಸ್ಗೆ ತುಂಬ ಹಬ್ಬನೇ ಅನ್ಬೋದು. ಅಷ್ಟು ಕ್ರಿಕೆಟ್ ಮ್ಯಾಚಸ್ ಅನ್ನೋದು 2027 ಇದೆ. ಅದು ಯಾವ್ಯಾವಪ್ಪ ಅಂದರೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಒಂದು ಮಾಡಿಬಿಟ್ಟು ಹೋಗಿ. 2023 ನಾವು ಒಂದು ಟೀಮ್ ಮೇಲೆ ಗೆಲ್ಲಬೇಕು, ಒಂದು ಮ್ಯಾಚ್ ಕೂಡ ಸೋಲ್ಬಾರ್ದು ಅಂತ ಕಣ್ಣು ಮುಚ್ಕೊಂಡು ನೆನಪಲ್ಲಿ ಬರೋದು ಅದು ಆಸ್ಟ್ರೇಲಿಯಾ. ಆ ಆಸ್ಟ್ರೇಲಿಯಾ ಮೇಲೆ 5 ಟೆಸ್ಟ್ ಸೀರೀಸ್ ಅನ್ನೋದು ಈ ಜನವರಿಯಿಂದ ಮತ್ತು ಮಾರ್ಚ್ವರೆಗೂ ನಡೆಯುತ್ತೆ. ಈವನ್ ಅದು ಕ್ರಾಂಗ್ ಮೂಲಕ ನಡೆಯುತ್ತೆ. ಏನಪ್ಪ ಕ್ರಾಂಗ್ ಅಂದರೆ ಒಂದು ಚೆನ್ನೈ ಮತ್ತು ರಾಂಚಿ, ಅಹಮದಾಬಾದ್, ನಾಗ್ಪುರ್, ಗುವಾಹಟಿ ಈ 5 ಸೀರೀಸು ಈ ಇಂಡಿಯಾದಲ್ಲಿ ನಡೆಯುತ್ತೆ. ಈ 5 ಟೆಸ್ಟ್ ಮ್ಯಾಚ್ಗಳು ಗೆಲ್ಲಬೇಕಂದ್ರೆ ತುಂಬ ಕಷ್ಟ ಇದೆ. ಯಾಕೆಂದರೆ ಲಾಸ್ಟು ಹೋಮ್ ಸೀರೀಸ್ ಅನ್ನೋದು ನ್ಯೂಜಿಲೆಂಡ್ ಮೇಲೆ ಸೋತೋಗಿತ್ತು. ಮತ್ತು ಇವು ಕೂಡ ಹೋಮ್ ಸೀರೀಸಲ್ಲಿ ನಡೆಯುತ್ತಿದೆ. ಮತ್ತು ನ್ಯೂಜಿಲೆಂಡ್ ಮೇಲೆ ಸೋತೋದ್ಮೇಲೆ WTC ಫೈನಲ್ಗೂ ಸೆಲೆಕ್ಟ್ ಆಗಲಿಲ್ಲ ಲಾಸ್ಟಲ್ಲಿ. ಮತ್ತು ಅವಾಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಕೊಟ್ಬಿಟ್ರು. ಈ ಟೆಸ್ಟ್ ಸೀರೀಸು ಜನವರಿಯಿಂದ ಮಾರ್ಚ್ವರೆಗೂ ನಡೆಯುತ್ತೆ. ಮತ್ತು ಇದಾದ ತಕ್ಷಣವೇ IPL ಸ್ಟಾರ್ಟ್ ಆಗುತ್ತೆ. IPLಲ್ಲಿ 15 ವರ್ಷದ ಹುಡುಗ ಚಾಲೆಂಜ್ ಮಾಡ್ತಾನೆ ಬೂಮ್ರಾಗೆ ಮತ್ತು ಸ್ಟಾರ್ಕ್ ಅಂತ ಬೌಲರ್ಗಳಿಗೆ. ಮತ್ತು RCB ಅವರು 3ನೇ ಟ್ರೋಫಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. RCB ಅವ್ರನ್ನ ಸೋಲಿಸ್ಬೇಕಂತ ಹೈದ್ರಾಬಾದು, ಪಂಜಾಬು, ಗುಜರಾತ್ ಟೀಮು ಕಾಯ್ಕೊಂಡಿದೆ. ಮತ್ತು IPL ಅನ್ನೋದು ತುಂಬ ಗ್ರ್ಯಾಂಡಾಗಿ ಮಾತ್ರ ಈ ಸರಿ ಲಾಂಚ್ ಆಗುತ್ತೆ. ಈ ಸರಿ ಆದರೂ ಟೀಮ್ ಇಂಡಿಯಾ WTC ಫೈನಲ್ ಆಡ್ತಾರಾ? ಮತ್ತು ಇದು ಜೂನ್ 9 ಜೂನ್ 13 ನಡೆಯುತ್ತೆ. ಇವಾಗಿರೋ ಪೊಸಿಷನ್ ಲೆಕ್ಕ ನೋಡಿಕೊಂಡ್ರೆ ಟೀಮ್ ಇಂಡಿಯಾ ನಂಬರ್ 5 ಸೊ ಇವರು ಇವಾಗಿರೋ ಟೆಸ್ಟ್ ಮ್ಯಾಚ್ಗಳೆಲ್ಲ ಗೆದ್ರೇ WTC ಫೈನಲ್ಗೆ ಸೆಲೆಕ್ಟ್ ಆಗ್ತಾರೆ. ನೀವೇನಂತೀರಾ? ಜಸ್ಟ್ ಕಾಮೆಂಟ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಾದ ತಕ್ಷಣವೇ ಸ್ಟಾರ್ಟ್ ಆಗೋದು ಜೂನ್ 18 ಮತ್ತು ಜುಲೈ 4 ಏಷ್ಯನ್ ಕಪ್. ಇದು ಈ ಫಾರ್ಮೆಟ್ ಅನ್ನೋದು 50 ಓವರ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನ್ ಬೈಲೇಟ್ರಿಕ್ ಸೀರೀಸ್ ಥರ ಸ್ಟಾರ್ಟ್ ಆಗುತ್ತೆ ಈ ಸೀರೀಸು. ಯಾಕಂದರೆ ವರ್ಲ್ಡ್ ಕಪ್ ಹತ್ರ ಇದೆಯಲ್ಲ, ಅದಕ್ಕೆ 50 ಫಾರ್ಮೆಟಾಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದ ತಕ್ಷಣ ಬರೋದು 2027 ಬಿಗ್ ಈವೆಂಟು. 2027 ವರ್ಲ್ಡ್ ಕಪ್, ಲಾಸ್ಟ್ ಚಾನ್ಸ್ ಆಫ್ ರೋಕೋ ಮತ್ತು ಲಾಸ್ಟ್ ಚಾನ್ಸ್ ಆಫ್ ಜೋಸ್ ಬಟ್ಲರ್, ಲಾಸ್ಟ್ ಚಾನ್ಸ್ ಆಫ್ ಮಿಚೆಲ್ ಸ್ಟಾರ್ಕ್. 2027 ವರ್ಲ್ಡ್ ಕಪ್ಪು ಅಕ್ಟೋಬರ್ 4 ಮತ್ತು ನವೆಂಬರ್ 21 ನಡೆಯುತ್ತೆ. ಮತ್ತು ಈಗ ಮಾತ್ರ ನವೆಂಬರ್ 23 ಇಲ್ಲ. ಯಾಕಂತ ಜಸ್ಟ್ ಕಾಮೆಂಟ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದರಲ್ಲಿ ನಿಮ್ಗೆ ಯಾವುದು ಫೇವ್ರೇಟ್ ಈವೆಂಟ್ ಅಂತ ಜಸ್ಟ್ ಕಾಮೆಂಟ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಂಗೆ ಅಕೌಂಟ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.